ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ತುಂಬಾ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಟನ್ ಎಣ್ಣೆ ಖಾರ. ನಾನ್ ವೆಜ್ ಇಷ್ಟಪಡೋರಂತೂ ಈ ಟಗರಿನ ಮಟನ್ ಎಣ್ಣೆ ಖಾರವನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ತುಂಬಾ ಈಸಿಯಾಗಿ ಹೇಗೆ ಮನೆಯಲ್ಲಿ ನೀವು ತಯಾರಿಸ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನು ಹೇಳ್ತೀನಿ. ಇವಾಗ ನಾನು 5 ಟೇಬಲ್ ಸ್ಪೂನಷ್ಟು ಧನಿಯಾವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ತಿದ್ದೀನಿ. ಒಂದು 20 ಕೆಂಪು ಮೆಣಸಿಕಾಯನ್ನು ತೆಗೆದುಕೊಂಡಿದ್ದೀನಿ. ಖಾರ ತುಂಬ ಕಡಿಮೆ ಇದೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಲ್ಲು ಹೂವು, 5 ಏಲಕ್ಕಿ, ಒಂದು 4ರಿಂದ 5 ಲವಂಗ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಹಾಗೆ ಒಂದು 5 ಪೀಸ್ನಷ್ಟು ಚಕ್ಕೆಯನ್ನು ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಿಧಾನ ಉರಿಯಲ್ಲಿ ಹುರಿದುಕೊಳ್ಬೇಕು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾವು ಮಾಡೋ ಹೊಸ ಹೊಸ ರೆಸಿಪೀಸು ನಿಮಗೆ ಮೊದಲು ಬರುತ್ತೆ. ಇದನ್ನು ನಿಧಾನ ಉರಿಯಲ್ಲಿ ಹೀಗೆ ಹುರಿತಾ ಇರಬೇಕು. ಇದು ಬ್ಯಾಡಗಿ ದಪ್ಪ ಮೆಣಸಿನ್ಕಾಯಿ. ಹುರಿದು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ, ನಾನಿಲ್ಲಿ 2 kg ಮಟನನ್ನು ತೆಗೆದುಕೊಂಡಿದ್ದೀನಿ. ಇದು ಟಗರಿನ ಮಟನ್. ತುಂಬಾ ಟೇಸ್ಟಿಯಾಗಿ ತುಂಬಾ ಹೆಲ್ದಿಯಾಗಿ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು, ಹಾಗೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಮಸಾಲೆ ಪದಾರ್ಥವನ್ನು ಹಾಕಿ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಹಾಕಿ, ನಾವು ಕೆಂಪು ಮೆಣಸಿನ್ಕಾಯನ್ನು ಹಾಕಿದ್ವಲ್ಲ, ಅದು ಖಾರ ಕಡಿಮೆ ಇದೆ. ಹಾಗೆ ಅದಕ್ಕೆ ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. ಇದು ಖಾರ ಮೀಡಿಯಮ್ ಇದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲ ಮಟನ್ಗೂ ಚೆನ್ನಾಗಿ ಹತ್ತಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಏನಾದ್ರನ್ನು ಮುಚ್ಚಿ ಹಾಗೆ ಇಡಬೇಕು. ಅರ್ಧ ಗಂಟೆ ಬಿಟ್ಟು ನಾನು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಿದ್ದೀನಿ. ನಾನು 2 kgಗೆ ಒಂದು 1/4 kg ಆಗುವಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಹಾಗೆ 4 ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಹಾಗೆ 1 ಕಟ್ನಷ್ಟು ಕೊತ್ತಂಬರಿಯನ್ನು ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ. ಈ ಥರ ಮಿಕ್ಸಿ ಮಾಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕೈ ಆಡಿಸ್ತಾ ಇದ್ದು ನಂತರ ಈ ಥರ ಕುದಿ ಬಂದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಮಟನನ್ನು ಇದಕ್ಕೆ ಹಾಕಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕಬೇಕು. ಮಟನನ್ನು ಹಾಕಿದ ನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿದರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ರೆಸಿಪೀಸು ನಿಮಗೆ ಮೊದಲು ಬರುತ್ತೆ. ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಈ ಮಟನ್ ಎಣ್ಣೆ ಖಾರವನ್ನು ಮಾಡಿ ಮುಗಿಸ್ಬೋದು. ಸ್ವಲ್ಪ ಗ್ರೇವಿ ಬೇಕಾದರೆ ನೀರನ್ನು ಸಹಿತ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಕುದಿ ಬರಬೇಕು. ಮಟನ್ ಬೇಗ ಕುದಿಯೋದಿಲ್ಲ, ಚೆನ್ನಾಗಿ ಕುದಿ ಬರಬೇಕು. ಈ ಥರ ಬೆಂದಿದೆಯಲ್ಲ ಅಂತ ನೋಡಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಬೇಕಾದರೆ ಹಾಕ್ಬೋದು ನೀವು. ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಬಾಯಲ್ಲಿ ನೋಡಿದರೆ ನೀರು ಬರುತ್ತೆ, ಆ ಥರ ಆಗಿದೆ. ನೀವು ಒಂದು ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಇವಾಗ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿರುವ ಮಟನ್ ಎಣ್ಣೆ ಖಾರ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ, ರೊಟ್ಟಿ ಜೊತೆ ತಿಂತಾ ಇದ್ದರೆ ಆಹಾ, ಸೂಪ್
ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬಾ ಘಮ ಘಮ ಅನ್ನುತ್ತೆ. ಆ ಥರ ಬರುತ್ತೆ. ಇದೇ ಥರ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.